ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಗೆಳೆಯರೆ, 18ನೇ ಲೋಕಸಭಾ ಚುನಾವಣೆಯ ಸ್ಪಷ್ಟ ಫಲಿತಾಂಶ ಈಗ ಸಿಗುತ್ತಾ ಇದೆ. ಚುನಾವಣಾ ಫಲಿತಾಂಶದ ಸ್ಪಷ್ಟ ಚಿತ್ರಣ ಈಗ ನಮ್ಮ ಮುಂದೆ ಇದೆ. ಈ ಬಾರಿಯ ಚುನಾವಣೆಯಲ್ಲಿ ಯಾರೂ ಕೂಡ ನಿರೀಕ್ಷೆ ಮಾಡದಂತಹ ಫಲಿತಾಂಶ ಈಗ ಬಂದಿದೆ. ಯಾರೂ ಕೂಡ ಇಂತಹದ್ದೊಂದು ಫಲಿತಾಂಶವನ್ನು ನಿರೀಕ್ಷೆ ಮಾಡಿರಲಿಲ್ಲ. ಚುನಾವಣೋತ್ತರದಲ್ಲಿ ನಡೆಸಿದಂತಹ ಸಮೀಕ್ಷೆಗಳು, ಎಕ್ಸಿಟ್ ಪೋಲ್ನ ಎಲ್ಲ ಒಂದು ಭವಿಷ್ಯಗಳು ಸುಳ್ಳಾಗಿವೆ. ಎಕ್ಸಿಟ್ ಪೋಲ್ ಕೊಟ್ಟಂತಹ ಮ್ಯಾಜಿಕ್ ನಂಬರ್ ಅಥವಾ ಎಕ್ಸಿಟ್ ಪೋಲ್ ಕೊಟ್ಟಂತಹ ನಂಬರ್ ಈಗ NDA ರೀಚ್ ಆಗಿಲ್ಲ. ಚುನಾವಣೆ ಉತ್ತರದಲ್ಲಿ ನಡೆದಂತಹ ಸಮೀಕ್ಷೆಗಳ ಫಲಿತಾಂಶ ಯಾವ ತರಹ ಇತ್ತು ಅಂದರೆ, NDA 350 ಸ್ಥಾನಗಳಿಗಿಂತಲೂ ಹೆಚ್ಚಿನ ಸ್ಥಾನವನ್ನು ಗಳಿಸುತ್ತೆ. INDIA ಮೈತ್ರಿಕೂಟ 130 ಸ್ಥಾನ ಗಳಿಸಿದ್ರೆ ಹೆಚ್ಚು ಅನ್ನುವಂತಹ ಒಂದು ಫಲಿತಾಂಶವನ್ನು ಚುನಾವಣೋತ್ತರದಲ್ಲಿ ನಡೆಸಿದಂತಹ ಎಲ್ಲ ಸಂಸ್ಥೆಗಳು ತಮ್ಮ ಒಂದು ಫಲಿತಾಂಶವನ್ನು ಎಕ್ಸಿಟ್ ಪೋಲನ್ನು ಜನರ ಮುಂದೆ ಇಟ್ಟಿದ್ವು. ಆದರೆ ಈಗ ಜನಾದೇಶ ಬಂದಾಗಿದೆ. ಜನಾದೇಶವೇ ಅಂತಿಮ ಅನ್ನೋದು ಮತ್ತೊಮ್ಮೆ ಈಗ ಸಾಬೀತಾಗಿದೆ. ಗೆಳೆಯರೆ, ಈ ಬಾರಿ ಭಾರೀ ಅಂದರೆ ಭಾರೀ ವಿಶ್ವಾಸದಲ್ಲಿದ್ದರು BJP. ಈ ಬಾರಿಯೂ ಕೂಡ ನಾವು ಸ್ಪಷ್ಟವಾಗಿ ಬಹುಮತವನ್ನು ಗಳಿಸ್ತೀವಿ ಅಂದರೆ BJP ಒಂದೇ ಮ್ಯಾಜಿಕ್ ನಂಬರ್ ಏನಿದೆಯಲ್ಲ 271 ಅದನ್ನು ದಾಟ್ತೀವಿ. ನಾವು ಈ ಬಾರಿ 400ಕ್ಕೂ ಹೆಚ್ಚು ಸೀಟ್ಗಳನ್ನು ನಾವು ಗೆಲ್ತೀವಿ ಅನ್ನುವಂತಹ ವಿಶ್ವಾಸ ಇತ್ತು. ಅದೇ ರೀತಿಯಾದಂತಹ ವಿಶ್ವಾಸ BJPಯ ಎಲ್ಲ ಘಟಾನುಘಟಿ ನಾಯಕರಲ್ಲಿಯೂ ಕೂಡ ಇತ್ತು. ಆದರೆ ಚುನಾವಣೆಯ ಫಲಿತಾಂಶ ಬಂದಾದ ಮೇಲೆ BJPಯ ಕೆಲವು ಘಟಾನುಘಟಿ ನಾಯಕರು ಕೂಡ ಸೋಲಬೇಕಾಗಿದೆ. ಈಗ ಇಷ್ಟೆಲ್ಲ ಆದ ನಂತರ ಈಗ ರಾಜಕೀಯದಲ್ಲಿ ಬೇರೆ ಬೇರೆಯದ್ದೇ ಒಂದು ರೀತಿಯಾದಂತಹ ಲೆಕ್ಕಾಚಾರಗಳು ನಡೀತಾ ಇವೆ. ಕಾರಣ ಇಷ್ಟೇ ಗೆಳೆಯರೇ, NDA 296 ಸೀಟ್ಗಳನ್ನು ಈಗ ಮುನ್ನಡೆ ಸಾಧಿಸಿದೆ. ಅದು ಆಲ್ಮೋಸ್ಟ್ ಅದೇ ಆಗತ್ತೆ, 1 ಅಥವಾ 2 ಹೆಚ್ಚು ಕಡಿಮೆ ಆಗಬಹುದು. ಅದರಲ್ಲಿ BJP 244 ಸೀಟ್ಗಳನ್ನು ಗೆದ್ದಿದೆ. ಹಾಗಾಗಿ BJP ಸ್ಪಷ್ಟ ಬಹುಮತವನ್ನು ಪಡೆದಿಲ್ಲ. BJP ಸರ್ಕಾರ ರಚನೆ ಮಾಡೋದಕ್ಕೆ ಆಗೋದಿಲ್ಲ. ಈಗ BJP ಸರ್ಕಾರ ರಚನೆಯನ್ನು ಮಾಡಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಅಂದರೆ ಮೈತ್ರಿಕೂಟಗಳ ಸಹಾಯವನ್ನು ಪಡಿಲೇಬೇಕು. ಅದರಲ್ಲಿ ಪ್ರಮುಖವಾದಂತಹ ಮೈತ್ರಿಕೂಟಗಳು ಯಾವುದು ಅಂದರೆ ಬಿಹಾರದ JDU ಮತ್ತು ಆಂಧ್ರದ TDP. ಈ ಎರಡು ಪಾರ್ಟಿಗಳ ಮೇಲೆ ಈಗ ರಾಷ್ಟ್ರ ರಾಜಕಾರಣ ನಿಂತಿದೆ ಗೆಳೆಯರೆ. ಈ ಇಬ್ಬರು ಪಾರ್ಟಿಗಳ ಮುಖ್ಯಸ್ಥರೇನಿದ್ದಾರಲ್ಲ, ಇವರು ಈಗ ಕಿಂಗ್ ಮೇಕರ್ಗಳಾಗಿದ್ದಾರೆ. ಆಂಧ್ರದ ಚಂದ್ರಬಾಬು ನಾಯ್ಡು ಮತ್ತು ಬಿಹಾರದ ನಿತೀಶ್ ಕುಮಾರ್. ಈಗ ನಿತೀಶ್ ಕುಮಾರ್ ಅವರನ್ನು ಮತ್ತು ಚಂದ್ರಬಾಬು ನಾಯ್ಡು ಅವರನ್ನು ಸೆಳೆಯೋದಕ್ಕೆ INDIA ಒಕ್ಕೂಟವು ಕೂಡ ಈಗ ತೀರ್ಮಾನಿಸಿದೆ. ಹೀಗಾಗಿ ರಾಷ್ಟ್ರ ರಾಜಕಾರಣದಲ್ಲಿ ಒಂದಷ್ಟು ಬೆಳವಣಿಗೆ ನಡೆದಿದೆ. ನಿತೀಶ್ ಕುಮಾರ್ ಅವರಿಗೆ INDIA ಒಕ್ಕೂಟ ಒಂದು ದೊಡ್ಡದಾಗಿರುವಂತಹ ಆಫರನ್ನು ಮುಂದಿಟ್ಟಿದೆ. ಅದರ ಜೊತೆಗೆ ಚಂದ್ರಬಾಬು ನಾಯ್ಡು ಅವರನ್ನು ಕೂಡ ಸಂಪರ್ಕ ಮಾಡಿದ್ದಾರೆ. ಹಾಗಾದರೆ ದೇಶದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ಗೆಳೆಯರೆ, ಈ ಬಾರಿ BJP ಸಿಕ್ಕಾಪಟ್ಟೆ ಒಂದು ಕಾನ್ಫಿಡೆನ್ಸ್ನಲ್ಲಿತ್ತು. ನಾವು 400ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ತೀವಿ, ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಆಗುತ್ತಾರೆ, ನರೇಂದ್ರ ಮೋದಿ ಅವರು ಪ್ರಧಾನಿ ಆಗೋದನ್ನು ತಪ್ಪಿಸೋದಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇತ್ತು BJP. ಆದರೆ BJPಯ ಘಟಾನುಘಟಿ ನಾಯಕಿ ಅಂತ ಕರೆಸ್ಕೊಂಡಂತಹ ಸ್ಮೃತಿ ಇರಾನಿ ಅವರೇ ಹೀನಾಯವಾಗಿ ಸೋತಿದ್ದಾರೆ. ಅದರ ಜೊತೆಗೆ ಕರ್ನಾಟಕದಲ್ಲಿಯೂ ಕೂಡ ಆ ಒಂದಷ್ಟು ಅಚ್ಚರಿಯ ಫಲಿತಾಂಶಗಳು ಬಂದಿದೆ. ಕಳೆದ 2-3 ಬಾರಿ ಸಂಸದರಾದವರು ಕೂಡ ಸೋತಿದ್ದಾರೆ. ಈ ರೀತಿಯಾದಂತಹ ಫಲಿತಾಂಶ BJP ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ಈಗ ಫಲಿತಾಂಶ ಬಂದಿದೆ. ಈ ಫಲಿತಾಂಶ ಬಂದ ನಂತರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ತಾರಾ ಅನ್ನುವಂತಹ ಒಂದು ಪ್ರಶ್ನೆ ಈಗ ಎಲ್ಲರ ಮನದಲ್ಲಿ ಮೂಡ್ತಾ ಇದೆ. ಹಾಗಾದರೆ ಏನೆಲ್ಲ ಡೆವಲಪ್ಮೆಂಟ್ಗಳು ಆಗ್ತಾ ಇದೆ ಅನ್ನೋದು ನಾನು ನಿಮಗೆ ಈಗ ಹೇಳ್ತೀನಿ ಕೇಳಿ. ಗೆಳೆಯರೆ, ಕಾಂಗ್ರೆಸ್ ಅಂದರೆ INDIA ಮೈತ್ರಿಕೂಟ 233 ಸ್ಥಾನಗಳನ್ನು ಖಚಿತಪಡಿಸಿಕೊಂಡಿದೆ. 233 ಸ್ಥಾನಗಳನ್ನು ಖಚಿತಪಡಿಸಿಕೊಂಡು TDP ಮತ್ತು ನಿತೀಶ್ ಕುಮಾರ್ ಯಾದವ್ ಅವರನ್ನು ಹೇಗಾದರೂ ಮಾಡಿ ತಮ್ಮತ್ತ ಸೆಳೆಯೋದಕ್ಕೆ ಬಿಗ್ ಆಫರನ್ನು ಕೊಟ್ಟಿದ್ದಾರೆ. ಈಗಾಗಲೇ ನಿತೀಶ್ ಕುಮಾರ್ ಯಾದವ್ ಅವರನ್ನು ಸಂಪರ್ಕ ಮಾಡಿದಂತಹ INDIA ಮುಖ್ಯಸ್ಥರು ನಿತೀಶ್ ಕುಮಾರ್ ಯಾದವ್ ಅವರಿಗೆ ಉಪಪ್ರಧಾನಿ ಪಟ್ಟವನ್ನು ಕೊಡ್ತೀವಿ ಅನ್ನುವಂತಹ ಆಫರನ್ನು ಮುಂದಿಟ್ಟಿದ್ದಾರೆ. ಅದರ ಜೊತೆಗೆ ಚಂದ್ರಬಾಬು ನಾಯ್ಡು ಅವರನ್ನು ಕೂಡ ಸಂಪರ್ಕ ಮಾಡಿ ನೀವೇನಾದರೂ INDIA ಮೈತ್ರಿಕೂಟಕ್ಕೆ ನಿಮ್ಮ ಬೆಂಬಲವನ್ನು ಕೊಟ್ಟರೆ ಆಂಧ್ರ ಪ್ರದೇಶಕ್ಕೆ ವಿಶೇಷವಾದಂತಹ ಸ್ಥಾನಮಾನವನ್ನು ಕೊಡ್ತೀವಿ ಅಂತ ಕೂಡ ಆಫರನ್ನು ಇಟ್ಟಿದ್ದಾರೆ. ಆದರೆ ಈಗಾಗಲೇ
TDP ಮುಖ್ಯಸ್ಥರಾಗಿರುವಂತಹ ಚಂದ್ರಬಾಬು ನಾಯ್ಡು ಅವರು ನಾನು NDAಗೆ ಬೆಂಬಲವನ್ನು ಕೊಡ್ತೀನಿ ಅಂತ ಈಗ ಹೇಳಿದ್ದಾರೆ. ಆದರೆ ಯಾವಾಗ ಹೇಗೆ ಅವರ ಮನಸ್ಸು ಬದಲಾಗುತ್ತೋ ಗೊತ್ತಿಲ್ಲ ಗೆಳೆಯರೆ. ಏನೇನೋ ದೊಡ್ಡ ದೊಡ್ಡ ಆಫರ್ಗಳನ್ನು ಕೊಟ್ಟು ಅವರನ್ನು ಮನವೊಲಿಸಿದ್ರೆ ಮುಗೀತು. BJP ಸರ್ಕಾರವನ್ನು ರಚನೆ ಮಾಡೋದಕ್ಕೆ ಬಹಳ ಬಹಳ ಕಷ್ಟ ಅಂತ ಹೇಳ್ಬೋದು. ಸದ್ಯದ ಮಟ್ಟಿಗೆ NDA ಮೈತ್ರಿಕೂಟ ಸರ್ಕಾರವನ್ನು ರಚನೆ ಮಾಡೋದಕ್ಕೆ ಬೇಕಾದಂತಹ ಮ್ಯಾಜಿಕ್ ನಂಬರ್ಗಿಂತ ಜಾಸ್ತಿ ಇರ್ಬೋದು. ಆದರೆ TDP ಮತ್ತು NDA ಇಬ್ಬರೂ ಆ ಮೈತ್ರಿಕೂಟದಿಂದ ಹೊರಗಡೆ ಬಂದರೆ ಅವರ ಒಂದು ನಂಬರ್ ಅಲ್ಪ ಮತಕ್ಕೆ ಕುಸಿಯುತ್ತೆ. ಬಹುಮತ INDIA ಮೈತ್ರಿಕೂಟಕ್ಕೆ ಹೋಗುತ್ತೆ. ಸೊ ಹಾಗಾಗಿ ಈಗ ದೇಶದ ಚಿತ್ತ ಯಾರು ಅಧಿಕಾರದ ಗದ್ದುಗೆ ಹಿಡಿತಾರೆ ಅಂತ ಒಂದು ಕಡೆ ಆದರೆ, ಇನ್ನೊಂದು ಕಡೆ BJPಯಲ್ಲಿ ಬಂಡಾಯದ ಬಿಸಿಯೂ ಕೂಡ ಈಗ ಶುರುವಾಗಿದೆ. ಏನು ಅಂದರೆ ನರೇಂದ್ರ ಮೋದಿ ಅವರನ್ನೇ ನಂಬಿಕೊಂಡು BJP ಎಲೆಕ್ಷನನ್ನು ಫೇಸ್ ಮಾಡಿತ್ತು. ನರೇಂದ್ರ ಮೋದಿ ಅವರೇ ಪ್ರಧಾನಿ ಅಂತ ಹೇಳಿ BJP ಎಲೆಕ್ಷನನ್ನು ಫೇಸ್ ಮಾಡಿತ್ತು. ಆದರೆ ಈಗ ಪಕ್ಷದ ಕೆಲವು ನಾಯಕರಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗೋದು ಬೇಡ, ನಾವು ಹೇಗಾದರೂ ಮಾಡಿ ಅಧಿಕಾರವನ್ನು ರಚಿಸಿಬಿಡೋಣ. ಇನ್ ಕೇಸ್ ನಿತೀಶ್ ಕುಮಾರ್ ಏನಾದರೂ ಪ್ರಧಾನಮಂತ್ರಿ ಪಟ್ಟಕ್ಕೆ ಬೇಡಿಕೆಯನ್ನು ಇಟ್ಟರೆ ಅವರಿಗೆ ಪ್ರಧಾನಮಂತ್ರಿ ಪಟ್ಟವನ್ನು ಕಟ್ಟಿಬಿಡೋಣ, ನರೇಂದ್ರ ಮೋದಿ ಅವರನ್ನು ನಾವು ಪ್ರಧಾನಿ ಅಂತ ಹೇಳೋದು ಬೇಡ, ಅವರೇ ಪ್ರಧಾನಮಂತ್ರಿ ಆಗಲಿ ಅಂತ ಪಟ್ಟು ಹಿಡಿಯೋದು ಬೇಡ ಅಂತ BJPಯ ಕೆಲವು ನಾಯಕರು ಈಗ ಆಲ್ರೆಡಿ ತೀರ್ಮಾನಿಸಿದ್ದಾರೆ. ಸೊ ಹಾಗಾಗಿ ಹೇಗಾದರೂ ಮಾಡಿ NDA ನಾವು ಅಧಿಕಾರದ ಗದ್ದುಗೆಯನ್ನು ಏರಲೇಬೇಕು, ನರೇಂದ್ರ ಮೋದಿ ಅವರೇನಾದರೂ ಪ್ರಧಾನಮಂತ್ರಿ ಆಗಲಿಲ್ಲ ಅಂದರೂ ಪರವಾಗಿಲ್ಲ ಅನ್ನುವಂತಹ ಮನಸ್ಥಿತಿಗೆ ಈಗ BJPಯ ಹಿರಿಯ ನಾಯಕರು ಬಂದಿದ್ದಾರೆ. ಈ ರೀತಿಯಾದಂತಹ ಫಲಿತಾಂಶವನ್ನು ನಿರೀಕ್ಷೆ ಯಾರೂ ಕೂಡ ಮಾಡಿರಲಿಲ್ಲ. ಸೊ ರಾಷ್ಟ್ರ ರಾಜಕಾರಣದಲ್ಲಿ ಈ ರೀತಿಯಾದಂತಹ ಡೆವಲಪ್ಮೆಂಟ್ ಆಗ್ತಾ ಇದೆ. ಅದರ ಜೊತೆಗೆ ಗೆಳೆಯರಿ, ಈಗ ರಾಜ್ಯದ ಪ್ರಭಾವಿ ಮಿನಿಸ್ಟರ್ DCM ಆಗಿರುವಂತಹ DK ಶಿವಕುಮಾರ್ ಅವರನ್ನು ಕಾಂಗ್ರೆಸ್ ಹೈಕಮಾಂಡ್ ಈಗ ದೆಹಲಿಗೆ ಕರೆಸಿಕೊಳ್ತಾ ಇದೆ. ಯಾಕೆಂದರೆ DK ಶಿವಕುಮಾರ್ ಅವರು ಯಾವ ರೀತಿಯಾಗಿ ತಾವು ಡೀಲನ್ನು ಕ್ರ್ಯಾಕ್ ಮಾಡ್ತಾರೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತೇ ಇದೆ. 2018ರ ಲೋಕಸಭಾ ಚುನಾವಣೆಯಲ್ಲಿ ಏನಾಯಿತು, ಯಾವ ತರಹ ಅವರು ಕುಮಾರಸ್ವಾಮಿ ಅವರ ಮನವನ್ನು ಒಲಿಸಿದ್ರು ಮತ್ತು ದೇವೇಗೌಡರ ಮನವನ್ನು ಒಲಿಸಿ ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡಿದ್ರು, ಅದೆಲ್ಲವೂ ಕೂಡ ಗೊತ್ತಿದೆ. ಪವರ್ ಸೆಂಟರ್ ಅಥವಾ ಒಂದು ರೀತಿಯಾಗಿ ಅವರನ್ನು ಟ್ರಬಲ್ ಶೂಟರ್ ಅಂತ ಕರೀತಾರೆ DK ಶಿವಕುಮಾರ್ ಅವರನ್ನು. ಈಗ ಆಲ್ರೆಡಿ ರಾಷ್ಟ್ರ ರಾಜಕಾರಣಕ್ಕೆ DK ಶಿವಕುಮಾರ್ ಎಂಟ್ರಿ ಕೊಟ್ಟಾಗಿದೆ. ಇಲ್ಲಿಂದ ಕರ್ನಾಟಕದ ರಾಜ್ಯ ರಾಜಕಾರಣದಲ್ಲಿಯೂ ಕೂಡ ಬದಲಾವಣೆಯ ಗಾಳಿಯೂ ಕೂಡ ಬೀಸುತ್ತೆ. ಒಟ್ಟಾರೆಯಾಗಿ ಈ ಫಲಿತಾಂಶದ ಮೇಲೆ ಕರ್ನಾಟಕದ ಕೆಲವು ರಾಜಕೀಯದಲ್ಲಿ ಬದಲಾವಣೆ ಆಗತ್ತೆ ಅಂತ ಹೇಳಲಾಗ್ತಾ ಇತ್ತು. ಸೊ ಈಗ ಬಂದಿರುವಂತಹ ಫಲಿತಾಂಶವನ್ನು ನೋಡಿದ್ರೆ DK ಶಿವಕುಮಾರ್ ಅವರು ರಾಷ್ಟ್ರ ಮಟ್ಟದಲ್ಲಿ ತಮ್ಮನ್ನು ತಾವು ಏನು ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಮತ್ತೊಂದು ಅವಕಾಶ ಸಿಕ್ಕಿದೆ. ಇದು ಈ ಕ್ಷಣದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಗೆಳೆಯರೆ. ಒಂದು ವೇಳೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ತಾರಾ ಆಗೋದಿಲ್ವಾ ಅನ್ನುವಂತಹ ಗೊಂದಲ ಒಂದು ಕಡೆ ಇದೆ. ಯಾಕೆ ಅಂದರೆ ನಿತೀಶ್ ಕುಮಾರ್ ಬಂದು ಪಟ್ಟು ಹಿಡಿದು ನಿಂತ್ಕೊಂಡ್ರೆ ಆಯಿತು, ನಾನು ಬೆಂಬಲವನ್ನು ಕೊಡ್ತೀನಿ, ನಾನೇ ಪ್ರಧಾನಮಂತ್ರಿ ಆಗುತ್ತೀನಿ ಅಂದರೆ BJPಯ ಹಿರಿಯ ನಾಯಕರು ಒಪ್ಕೊಳ್ಳೋದಕ್ಕೆ ರೆಡಿ ಇದ್ದಾರೆ. ಸೊ TDP ಈಗ ನಾವು ಬಿಟ್ಟು ಹೋಗಲ್ಲ ಅಂತ ಹೇಳಿದ್ದಾರೆ, ಬಟ್ ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಅನ್ನೋದು. ಸೊ ಇನ್ನು ಒಂದು ವಾರದಲ್ಲಿ ಎಲ್ಲವೂ ಕೂಡ ಕ್ಲಿಯರ್ ಆಗಬಹುದು ಅನ್ನುವಂತಹ ನಿರೀಕ್ಷೆ ಇದೆ. ಸೊ ಸರ್ಕಾರ ಯಾರು ರಚನೆ ಮಾಡ್ತಾರೆ, ಏನೆಲ್ಲ ಬದಲಾವಣೆಗಳು ಆಗುತ್ತೆ, ಕ್ಷಣ ಕ್ಷಣಕ್ಕೂ ಟ್ವಿಸ್ಟ್ ಏನೆಲ್ಲ ಎದುರಾಗುತ್ತೆ, ಆ ಎಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಮುಂದಿನ ವಿಡಿಯೋಗಳಲ್ಲಿ ಕೆಲವು ಇಂಟ್ರೆಸ್ಟಿಂಗ್ ಮಾಹಿತಿಗಳ ಜೊತೆಗೆ ಬರ್ತೀನಿ. ಅಲ್ಲಿಯವರೆಗೂ ಜೈ ಹಿಂದ್, ಜೈ ಕರ್ನಾಟಕ.